ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಶರ್ಟ್ ಕಟಿಂಗ್ ಯಾವ ರೀತಿ ಮಾಡೋಂತ ನೋಡೋಣ. ನೋಡಿ, ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಟೋಟಲ್ ಶರ್ಟ್ ನ ಲೆಂತ್ ಬಂದು 25.5 ಇಂಚು, ಶೋಲ್ಡರ್ ಬಂದು 17 ಇಂಚು, ಚೆಸ್ಟ್ ಬಂದು 36, ಟೋಟಲ್ ಫಿಟ್ಟಿಂಗು. ಇದಕ್ಕೆ ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ ಲೆಂತ್ ಬಂದು 21.5 ಇಂಚು, ಹಾಗೆ ಸ್ಲೀವ್ ಫಿಟ್ಟಿಂಗ್ ಬಂದು 14.5 ಇಂಚ್ ಇದೆ. ಹಾಗೆ ನೋಡಿ, ಕಫ್ ಬಂದು 9 ಇಂಚು, ಇದು ಸಾದಾ ಕ್ರಾಸ್ ಬರುತ್ತೆ. ಆರ್ಮೋಲ್ ಬಂದು 16 ಇಂಚ್ ಇದೆ. ಆರ್ಮೋಲ್ ಡೌನಿಂಗು ಟೋಟಲ್ 16 ಇಂಚು ನಮಗೆ ಆರ್ಮೋಲ್ ಬೇಕು ಶರ್ಟಿಗೆ. ನೋಡಿ, ಈ ಮೆಜರ್ಮೆಂಟ್ಗೆ ನಾನು ಇವತ್ತೊಂದು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಟೋಟಲ್ ಉದ್ದ ಬಂದು ಎಷ್ಟು ಬೇಕು? 25.5 ಇಂಚು ಟೋಟಲ್ ಲೆಂತ್ ಇದೆ. ಅದಕ್ಕೆ 1 ಇಂಚ್ ನಾವು ಆಡ್ ಮಾಡಿ ಅಥವಾ 1/4 ಇಂಚನ್ನ ಆಡ್ ಮಾಡಿ ಟೋಟಲ್ ಬಂದು ನಾವು ನೋಡಿ 25ವರೆಗೆ 1 ಇಂಚ್ ಆಡ್ ಮಾಡ್ಕೊಳ್ಳೋಣ. ಟೋಟಲ್ 26.5 ಇಂಚ್ ಬೇಕು. ನೋಡಿ, 26.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೋಣ. ಟೋಟಲ್ ಇದು ಲೆಂತ್. ಶೋಲ್ಡರ್ ಡೌನಿಂಗ್ ಅನ್ನ ನಾನು 2 ಇಂಚ್ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 2 ಇಂಚ್ಗೆ ನಾನು ಶೋಲ್ಡರ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 8 ಇಂಚು ನಮಗೆ ಅಂದ್ರೆ 16 ಇಂಚ್ ಆರ್ಮೋಲ್ ಇದೆ. ನಾನು 7 ಇಂಚು 1 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಂತೀನಿ. ಆರ್ಮೋಲ್ ಡೌನಿಂಗ್ ಅನ್ನ 7 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನಾವಿಲ್ಲಿ 1.5 ಇಂಚಿನಷ್ಟು ಗುಂಡಿ ಪಟ್ಟಿಗೋಸ್ಕರ ಬಿಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಕ್ಯಾನ್ವಾಸ್ ಬೇಡ ಅಂತ ಹೇಳಿದಾರೆ ಕಸ್ಟಮರ್, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಫೋಲ್ಡ್ ಮಾಡ್ತಿದ್ದೀನಿ. ಹಾಗೆ ನೆಕ್ ಬಿಡ್ತು ಬಂದು ಕಾಲರ್ ಅಟ್ಯಾಚ್ ಮಾಡ್ತೀವಿ. ಇದಕ್ಕೆ ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ಟೋಟಲ್ ಕಾಲರ್ ಬಂದು 15 ಇಂಚು ಸೈಜ್ ಇದೆ. ಹಾಗೆ ಶೋಲ್ಡರ್ ಬಂದು ನಮಗೆ 17 ಇಂಚು ಶೋಲ್ಡರ್ ಇದೆ. ಅಂದ್ರೆ 17 ಅರ್ಧ ಬಂದು 8.5 ಆಗುತ್ತೆ. ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ಟೋಟಲ್ಲು 9 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂಡ ನೋಡಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಆರ್ಮೋಲ್ ಡೌನಿಂಗ್ಗೋಸ್ಕರ. ನೋಡಿ, ಇದಕ್ಕೆ ನಾವು ಲೈನ್ ಹಾಕೋಣ. ಹಾಗೆ ಇದಕ್ಕೊಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ. ಹಾಗೆ ಆರ್ಮೋಲ್ ಡೌನಿಂಗ್ ಕೂಡ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? 36 ಇದೆ. ಅಂದ್ರೆ 36 ಇದೆ. 36 4 ಡಿವೈಡ್ ಮಾಡಿದ್ರೆ ನಮ್ಗೆ 9 ಇಂಚ್ ಆಗುತ್ತೆ. 9 ಪ್ಲಸ್ 2 ಇಂಚು ಎಕ್ಸ್ಟ್ರಾ ಲೂಸಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಟೋಟಲ್ 11 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಕೆಳಗಡೆ ಬಾಟಮ್ ಕೂಡ ಅಷ್ಟೇ, ಇಲ್ಲಿ ಕೂಡ ಸೇಮ್ ಇದೆ ಅವ್ರದ್ದು ಮೆಜರ್ಮೆಂಟು. ಹಾಗಾಗಿ ಇಲ್ಲಿ ಕೂಡ 11 ಇಂಚೆ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, 9 ಇಂಚಿಗೆ ಒಂದು ಮಾರ್ಕು. ಇದು ಟೋಟಲ್ ಫಿಟ್ಟಿಂಗು 36 ಇಲ್ಲಿ ಬರುತ್ತೆ. ಹಾಗೆ ನೋಡಿ, ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದಕ್ಕೆ ಒಂದು ಸ್ವಲ್ಪ ನೀವು ಫಿಟ್ಟಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಜಾಸ್ತಿ ಬೇಡ ಫಿಟ್ಟಿಂಗು, ಸ್ವಲ್ಪ ಲೈಟ್ ಆಗಿ ಫಿಟ್ಟಿಂಗ್ ಕೊಡಬೇಕು. ನೋಡಿ, ಇಲ್ಲಿ 1 ಇಂಚು ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂತೀನಿ. ಸೇಪು ನನಗೆ ಅಲ್ಲಿಂದ ಬೇಕಾಗಿಲ್ಲ, ಅದಕ್ಕೋಸ್ಕರ. ಇಷ್ಟು ಬಂದ್ರೆ ಸಾಕು. ಹಾಗೆ ಕೆಳಗಡೆದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ, ಈ ತರ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ತರ ಪರ್ಫೆಕ್ಟ್ ಆಗಿ ನಮಗೆ ಸೇಪ್ ಕೂಡ ಬರುತ್ತೆ. ನೋಡಿ, ಇವಾಗ ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ, ಇದು ನಮ್ದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಕಟಿಂಗ್. ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನ ಕಟಿಂಗ್ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಫೋಲ್ಡ್ ಹಾಕೊಂಡಿದ್ದೀನಿ. ಒಂದ್ ಸೈಡ್ ಬಂದು ನಾವೇನು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ, ಅದೇ ಒಂದು ಫ್ರಂಟ್ ಪಾರ್ಟ್ ಪೀಸ್ ಅನ್ನ
ನೋಡಿ ಈ ತರ ಮೆಜರ್ಮೆಂಟ್ಗೆ ಹಾಕೋಬೇಕು. ನೋಡಿ ಈ ತರ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟ್ 1/2 ಇಂಚು ಕಡಿಮೆ ಇರಬೇಕು. ಆ ರೀತಿ ನೀವು ಫೋಲ್ಡಿಂಗ್ ಹಾಕೋಬೇಕು. ನೋಡಿ 1/2 ಇಂಚು ಕಡಿಮೆ ಇದೆ. ಇದು ಫ್ರಂಟ್ ಪಾರ್ಟ್, ಹಾಗೆ ಇದು ಬ್ಯಾಕ್ ಪಾರ್ಟ್. ನಾವು ಆಸ್ ಇಟ್ ಈಸ್ ಇಲ್ಲಿವರೆಗೂ ಸೇಮ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಮೇಲ್ಗಡೆ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಅನ್ನ ತುಂಬಾ ಕರೆಕ್ಟ್ ಆಗಿ ನಾವು ಇಲ್ಲಿವರೆಗೂ ಆಸ್ ಇಟ್ ಈಸ್ ಕಟ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನೋಡಿ ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ ಇದೆ. ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ ಇದೆ. ಇದಕ್ಕೆ ನಾವು ಒಂದು ಲೈನ್ ಹಾಕೋಣ. ಇಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಬಂದು ಶೋಲ್ಡರ್ ಒಂದು ಎಷ್ಟು ಇಟ್ಟಿದ್ವಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ 9 ಇಂಚ್ ಇಟ್ಟಿದ್ವಿ. ಮಾರ್ಜಿನ್ ಸೇರಿಸಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೊಂದು ಮಾರ್ಕ್ ಹಾಕೋಣ. ನೋಡಿ ಇದು ನಮಗೆ ಬ್ಯಾಕ್ ಆರ್ಮೋಲ್ ಶೇಪು ಕಟ್ ಮಾಡ್ಕೊಳಕ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದು ಸಿಂಪಲ್, ನಿಮಗೆ ಇಷ್ಟು ಈಸಿಯಾಗಿ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಇದು ಫ್ರಂಟ್ ಬ್ಯಾಕು ಎರಡನ್ನು ನಾವು ಕಟ್ ಮಾಡ್ಕೊಂಡಿದೀವಿ. ನೋಡಿ ಎರಡು ಶೋಲ್ಡರ್ನು ನಾವು ಒಂದೇ ಸರಿ ಕಟ್ ಮಾಡೋಣ. 2 ಪೀಸ್ ಇಟ್ಕೊಂಡಿದ್ದೀನಿ, 2 ಶೋಲ್ಡರ್ ಬೇಕಾಗಿ ಒಂದು ಸ್ಟ್ರೈಟ್ ಆಗಿ ಮೊದಲಿಗೆ ಲೈನ್ ಹಾಕೋಣ. ನೋಡಿ ನಮಗೆ ಮೊದಲಿಗೆ ನಾವು ಶೋಲ್ಡರ್ ಒಂದು ಎಷ್ಟು ಇಟ್ಟಿದ್ದೀವಿ, 9 ಇಂಚ್ ಇಟ್ಟಿದ್ದೀವಿ. ನೋಡಿ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಅಷ್ಟೇ 9 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಈ ಸೈಜ್ಗೆ ನಾನು 3 ಇಂಚು ಕಾಲರ್ ಇಡ್ತಾ ಇದ್ದೀನಿ. ನೋಡಿ 3 ಇಂಚಿಗೆ ಅಂದರೆ ಟೋಟಲ್ ಬಂದು 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 4, 2 ಇಂಚು ನಾವು ಶೋಲ್ಡರ್ ಕ್ರಾಸ್ ಇಟ್ಟಿದ್ದೀವಿ ಫ್ರಂಟ್ ಪಾರ್ಟಲ್ಲಿ. ಅಂದರೆ 1.5 ಇಂಚು ಅದು 2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ 6 ಇಂಚ್ ಆಗುತ್ತೆ. ನೋಡಿ 6 ಇಂಚು ಇಲ್ಲಿ ಹೋಗಿ ಎಂಡ್ವರೆಗೂ ಬರುತ್ತೆ. ಹಾಗೆ ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ನೆಕ್ ವಿಡ್ತ್ ಅನ್ನ 2.5 ಇಟ್ಟಿದ್ದೀವಿ. ಇಲ್ಲಿ 2 ಮುಕ್ಕಾಲು ಇಡೋಣ. ನೋಡಿ ಬ್ಯಾಕ್ ಪಾರ್ಟಲ್ಲಿ 2 ಮುಕ್ಕಾಲು ಇಡಬೇಕು. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೋಡಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಫ್ರಂಟ್ ಪಾರ್ಟ್ ಅನ್ನ ನೋಡಿದ್ರೆ ಕರೆಕ್ಟಾಗಿ ಎಲ್ಲಿವರೆಗೂ ಸೇಫ್ ಬರುತ್ತೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ಶರ್ಟ್ ಕಾಲರ್ ಅನ್ನ ಇಟ್ಕೊಂಡಾಗ ನೋಡಿ ಒಂದು 1/4 ಇಂಚು ಜಾಸ್ತಿ ಬರುತ್ತೆ. ಜಾಸ್ತಿನೇ ಬರಬೇಕು ಆ್ಯಕ್ಚುಲಿ. ಅದು ಭಾಳ ಸ್ಮೂತ್ ಇದೆ ಬಟ್ಟೆ, ನಿಮಗೆ ತೋರಿಸ್ಲಿಕ್ಕೂ ಆಗಲ್ಲ, ಆ ರೀತಿ ಇದೆ. ನೋಡಿ ಇಲ್ಲಿವರೆಗೂ ಬರ್ತಾ ಇದೆ. ಒಂದು 1/4 ಇಂಚು ಎಕ್ಸ್ಟ್ರಾ ಬರ್ತಿದೆ. ಯಾಕಂದರೆ ನಾವು ಫ್ರಂಟ್ ಪಾರ್ಟಲ್ಲಿ 2.5 ಇಂಚ್ ನೆಕ್ ಬಿಡ್ತಿಟ್ಟಿದ್ದೀವಿ, ಇಲ್ಲಿ 2 ಮುಕ್ಕಾಲು ಇಟ್ಟಿದ್ದೀವಿ. ಹಾಗಾಗಿ ನೋಡಿ ಇದಕ್ಕೆ ನ್ಯಾಚ್ ಹಾಕೋಣ. ಇದು ನಮಗೆ ಶೋಲ್ಡರ್ ಕಟ್ಟಿಂಗು. ನೋಡಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಆರ್ಮೋಲ್ ಲೂಸ್ ಬಂದು ನಮಗೆ 16 ಇಂಚ್ ಬೇಕು. 16 ಇಂಚ್ ಅಂದರೆ 15 ಇಂಚು ಫಿಟ್ಟಿಂಗ್ ಇದೆ. ನಾನು ಫಿಟ್ಟಿಂಗ್ ನೀನು ಅವಾಗಲೇ ತೋರಿಸ್ತೀನಿ ನಿಮಗೆ. 14.5 ಇಂಚು ಫಿಟ್ಟಿಂಗ್ ಇದೆ ಅಂತೇಳಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ನಾವು ಶೇವಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅವ್ರು ಏನು ವೇರ್ ಮಾಡಿದಾರೆ ಆ ಶರ್ಟಲ್ಲಿ. ಫಿಟ್ಟಿಂಗ್ ಬಂದು 14.5 ಇದೇ ನಮಗೆ ಫೈನಲ್ ಫಿಟ್ಟಿಂಗು. ನೋಡಿ ಇವಾಗ ಎಷ್ಟು 14.5 ಅಂದರೆ ನಮಗೆ 7 ಕಾಲು ಆಗುತ್ತೆ. ಪ್ಲಸ್ 1/2 ಇಂಚು ಮಾರ್ಜಿನ್ ಸೇರಿಸಿ ನಾವು 7 ಕಾಲು ಅಂದರೆ ನೋಡಿ 7 ಕಾಲು ಪ್ಲಸ್ 1/2 ಇಂಚು ಅಂದರೆ ಟೋಟಲ್ 7 ಮುಕ್ಕಾಲು ಆಗುತ್ತೆ. 8 ಇಂಚಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ 8 ಇಂಚಿಗೆ ನಾವು ಫೋಲ್ಡ್ ಹಾಕೋಣ. ಇದು ಫಿಟ್ಟಿಂಗು. ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅವಾಗಲೇ ನೋಡ್ಕೋಬೇಕು ನಾವು ಸರಿಯಾಗಿ. ಫಿಟ್ಟಿಂಗ್ ಅನ್ನ ನೋಡ್ಕೊಂಡ್ರೆ ಆ ಫಿಟ್ಟಿಂಗ್ ಅಳತಿ ನಾವು ಆರ್ಮೋಲನ್ನು ಇಡೋಣ. ನೋಡಿ ಇದು 7 ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಟೋಟಲ್ಲು ಉದ್ದ ಎಷ್ಟು ಬೇಕು ನಮಗೆ, 21.5 ಬೇಕು. ,21.5 ನಾವು ಕಫ್ ಲೆಸ್ ಮಾಡಬೇಕಾಗುತ್ತೆ. ನೋಡಿ ಕಫನ್ನು ಎಷ್ಟು ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 21.5ಗೆ ನಾವು 2 ಇಂಚು 2 ಇಂಚ್ ಕಫ್ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟಾಗುತ್ತೆ, 19.5 ಆಗುತ್ತೆ. ಅಲ್ಲಿ 19.5 ಆಗುತ್ತೆ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬೇಕು, ಹಾಗೆ ಇಲ್ಲಿ 3/4 ಇಂಚ್ ಮಾರ್ಜಿನ್ ಬೇಕು. ಅಲ್ಲಿಗೆ ಟೋಟಲ್ಲು ನಾವು 19.5ಗೆ 1/4 ಇಂಚು ಆ್ಯಡ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಬಿಡ್ತೀನಿ. 19.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ 19.5. ಹಾಗೆ ಇಲ್ಲಿ ಮಾರ್ಜಿನ್ ಅನ್ನ ಆ್ಯಡ್ ಮಾಡ್ಕೋಬೇಕು 3/4 ಇಂಚ್. ಇಲ್ಲಿ ಅಷ್ಟೇ ನೋಡಿ 19.5 ಪ್ಲಸ್ 3/4 ಇಂಚು ಮಾರ್ಜಿನ್, ಸ್ಟಿಚಿಂಗ್ ಮಾರ್ಜಿನ್ ಬೇಕಿಲ್ಲಿ. ಹಾಗಾಗಿ ನೋಡಿ ಇದು ಕ್ಯಾಪ್ ಹೈಟ್ ಬಂದು ಇದಕ್ಕೆ 4 ಇಂಚ್ ಇಡ್ತಾ ಇದ್ದೀನಿ. 4 ಇಂಚು ಕ್ಯಾಪ್ ಹೈಟ್ ಅನ್ನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ ಕಫ್ ಬಂದು 9 ಇಂಚ್ ಇದೆ. 9 ಬಂದು 4.5 ಆಗುತ್ತೆ ಫೋಲ್ಡಿಂಗ್ ಹಾಕೋದ್ರಿಂದ. ಇಲ್ಲಿ 4.5 ಪ್ಲಸ್ 1 ಇಂಚು ಲೂಸಿಂಗು, ಟೋಟಲ್ ನಾನು 5.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗಿದು ಸ್ಲೀವ್ ಫಿಟ್ಟಿಂಗ್ ಬೇಕಂದ್ರೆ ಈ ಸ್ಕೇಲನ್ನು ಯೂಸ್ ಮಾಡಿ ಕ್ರಾಸನ್ನು ತೆಗಿಬೋದು. ಫಿಟ್ಟಿಂಗ್ ಬೇಡ, ಲೂಸ್ ಬೇಕಂದ್ರೆ ನೀವು ಲೂಸನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ನಾನು ಫಿಟ್ಟಿಂಗನ್ನು ಇಡ್ತಾ ಇದ್ದೀನಿ, ಲೈಟಾಗಿ ಫಿಟ್ಟಿಂಗ್ ಇಡ್ತಾ ಇದ್ದೀನಿ ಇದಕ್ಕೆ. ಹಾಗೆ ಇದಕ್ಕೆ ಕ್ಯಾಪ್ ಹೈಟನ್ನು ನೋಡಿ ಈ ಥರ ಸ್ಕೇಲ್ ಇದ್ರೆ ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ಇದು ಫ್ರಂಟ್ ಶೇಪು, ಹಾಗೆ ಇದರಲ್ಲಿ ಬ್ಯಾಕ್ ಶೇಪು, ಎರಡನ್ನೂ ಕೂಡ ನಾವು ಈ ರೀತಿ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಇವಾಗ ಇದನ್ನು ಕಟ್ ಮಾಡೋಣ. ನೋಡಿ ಆರ್ಮೋಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು. ನಾವು ಶರ್ಟ್ ಅಲ್ಲಿ ಮೆಜರ್ಮೆಂಟ್ ಏನ್ ತಗೊಂತೀವಿ ನೋಡಿ, ಇಲ್ಲಿ ಸ್ಲೀವ್ ಅಲ್ಲಿ ಇಲ್ಲಿ ಫಿಟ್ಟಿಂಗ್ ತಗೊಂಡಿರ್ತೀವಿ. ಇದ್ರ ಮೇಲೆ ನಾವು ಇವಾಗ ನೋಡಿ ನಾನು ನಿಮ್ಗೆ ಹೇಳಿದೆ 16 ಇಂಚ್ ಆರ್ಮೋಲ್ ಇದೆ ಅಂತ ಹೇಳಿ, ಆರ್ಮೋಲ್ ಕೂಡ ತಗೊಂಡಿದ್ದೀನಿ ನಾನು ಮೆಜರ್ಮೆಂಟ್. ನೋಡಿ ಇಲ್ಲಿ ಕರೆಕ್ಟಾಗಿ ಬರುತ್ತಲ್ಲ ಅಂತ ನೋಡ್ಕೊಳ್ಳಿ ಒಂದ್ಸರಿ. ಎಕ್ಸಾಕ್ಟ್ ಆಗಿ 16 ಇಂಚೇ ಬರುತ್ತೆ. ನಾವು ಇಲ್ಲಿ ಮೆಜರ್ಮೆಂಟ್ ಅನ್ನ ಅವ್ರದ್ದು ಶರ್ಟ್ ವೇರ್ ಮಾಡಿದಾಗ ಮೆಜರ್ಮೆಂಟ್ ತಗೊಂಡ್ರಿ, ಇಲ್ಲಿ ನಮಗೆ ಕರೆಕ್ಟ್ ಆಗಿ ನೋಡಿ 8 ಇಂಚು 16 ಇಂಚ್ ಆರ್ಮೋಲ್ ಇದೆ. ಆರ್ಮೋಲ್ ಕೂಡ ನಾನು ಮೆಜರ್ಮೆಂಟ್ ತಗೊಂಡಿದ್ದೆ ನಿಮಗೆ ತೋರಿಸ್ಬೇಕಂತಾನೆ. 16 ಇಂಚ್ ಇದೆ ನೋಡಿ. ನಮ್ಗೆ ಇಲ್ಲಿ ಮಾರ್ಜಿನ್ ಹೋದ್ರೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ 16 ಇಂಚ್ ಕರೆಕ್ಟಾಗಿ ಉಳಿತಿದೆ. ಅಂದ್ರೆ ನಾವಿಲ್ಲಿ ಮೆಜರ್ಮೆಂಟ್ ತಗೋಬೇಕು. ಆರ್ಮೋಲ್ ತುಂಬಾ ಜನ ಏನಂದ್ರೆ ಯಾವ ಆಧಾರ ಮೇಲೆ ಆರ್ಮೋಲ್ ಡೌನಿಂಗ್ ಅನ್ನ ನೀವು ಕೌಂಟ್ ಮಾಡ್ತೀರಿ ಅಂತ ಕೇಳಿದ್ರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ನಾವು ಯಾವುದೇ ಫಾರ್ಮುಲಾನ ಯೂಸ್ ಮಾಡಲ್ಲ, ನಾವು ಶರ್ಟ್ ಅನ್ನ ಮೆಜರ್ಮೆಂಟ್ ಏನ್ ತಗೋತೀವಿ ಅದ್ರ ಪ್ರಕಾರ ಕಟ್ ಮಾಡ್ತೀವಿ. ತುಂಬಾ ಜನ ಯಾವ ಟೆಕ್ನಿಕ್ ಇಟ್ಕೊಂಡು ನಾವು ಡೌನಿಂಗ್ ಅನ್ನ ಮೇಂಟೈನ್ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ನೋಡಿ ಇದನ್ನ 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಿದ್ದೀನಿ. ಬಹಳ ಸ್ಮೂತ್ ಇದೆ ಸ್ನೇಹಿತರೆ. ಇದು ಕತ್ರಿಗೆ ನಮ್ಮ ಕತ್ರಿಗೆ ಕೂಡ ಜಾರುತ್ತೆ ನೋಡಿ, ಬಟ್ಟೆ ಅಷ್ಟು ಸ್ಮೂತ್ ಇದೆ, ನೈಸ್ ಇದೆ. ಹಾಗೆ ಕಟ್ ಮಾಡ್ಲಿಕ್ಕೆ ತ್ರಾಸ್ ಕೂಡ ಆಗ್ತದೆ. ಶೇಪ್ ಕೂಡ ಕರೆಕ್ಟಾಗಿ ಬರಲಿಲ್ಲ. ನೋಡಿ ಇವಾಗ ನಾವು ಫ್ಲಾಕೆಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸೆಂಟ್ರಲ್ಲಿ ನ್ಯಾಚ್ ಹಾಕೊಂಡು ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ, ಇಲ್ಲಿ ಇಟ್ಟು ಈ ರೀತಿ ನಾವು ನೋಡಿ ಇದು ನಾವು ಫ್ಲಾಕೆಟಿಗೆ ಮಾರ್ಕಿಂಗು. ಇಲ್ಲಿಂದ 4.5 4.75 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಇದು ಶರ್ಟ್ ಕಟಿಂಗು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟ್ಸ್ಗಳನ್ನು ನಾನು ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.